ರಾಜ್ಯದ ರಾಜಕಾರಣ ಹದಗೆಟ್ಟು ಹೋಗಿದೆ. ಬಿಜೆಪಿಯವರು ಇಷ್ಟು ದಿನ ರಾಮನ ಹೆಸರು ಮೇಲೆ ಮತ ಕೇಳ್ತಾ ಇದ್ರು, ಇಷ್ಟು ದಿನ ರಾಮ ಅಂತ ಹೇಳ್ತಿದ್ರು. ಇದೀಗ ಸಾಬರ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದಾರೆ. ಬಿಜೆಪಿಯವರಿಗೆ ಎಷ್ಟು ಗತಿಗೇಡು ಬಂದಿದೆ ಎಂದು ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಸಮಾವೇಶ ಅಂತಾರೆ, ವಿಜಯೇಂದ್ರ ಹಿಂದೂ ಅಲ್ವಾ, ಯಡಿಯೂರಪ್ಪ ಹಿಂದೂ ಅಲ್ವಾ ಎಂದರು. ವಕ್ಫ್ ವಿಚಾರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳುತ್ತೇನೆ, ಒಂದು ಪೇಪರ್ ಅಲ್ಲ, ಜಾಹೀರಾತು ಕೊಡಿ. ಯಾರ ಹೆಸರಲ್ಲಿ ಪಹಣಿ ಇದೆ ಅವನೇ ಭೂಮಿ ಒಡೆಯ. ಇದಕ್ಕೆ ಯಾಕೆ ಚಳವಳಿ ಬೇಕು? ಇವರಿಗೆ ವಿಷಯ ಇಲ್ಲ, ಹೀಗಾಗಿ ಇದನ್ನ ಹಿಡ್ಕೊಂಡು ಹೋಗುತ್ತಿದ್ದಾರೆ ಎಂದರು. ಹಿಂದುತ್ವದ ಮೇಲೆ ಓಟ್ ಬರಲ್ಲ, ಹಿಂದುತ್ವ ಸಾಕಾಗಿ ಹೋಗಿದೆ. ಯತ್ನಾಳ್ ಅವರನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಬಸವಣ್ಣನವರ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲಿ ಅವರು ಕೂಡಲ ಸಂಗಮದ ನದಿಗೆ ಹಾರ್ತಾರೋ ಏನು ಎಂದಿದ್ದಾರೆ. ಯತ್ನಾಳ್ ಮೊದಲು ಬಸವ ತತ್ವ ಕಲೆಯಲ್ಲಿ, ಸಾಣೆಹಳ್ಳಿಗೆ ಹೋಗಿ ರಾಗಿ ಮುದ್ದಿ ತಿಂದು ಬಸವ ತತ್ವ ಕಲಿಯಿರಿ ಎಂದರು. ವಕ್ಫ್ ಅಂದ್ರೆ ಏನು? ವಕ್ಫ್ ಆಕ್ಟ್ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಅದನ್ನ ಮಾಡಿದ್ದು ಬ್ರಿಟಿಷರು. ಯಾವ ಆಸ್ತಿಯನ್ನು ವಕ್ಫ್ ಎಂದು ಹೇಳಲು ಆಗಲ್ಲ, ಅದಕ್ಕೆ ಅವರದೇ ಆದ ನಿಯಮ ಇದೆ ಎಂದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಈಗ ರಾಜಕಾರಣ ಹೊಲಸೆದ್ದು ಹೋಗ್ಯದ. ಬಿಜೆಪಿಯವರು ಇಷ್ಟು ದಿವಸ ರಾಮನ ಹೆಸರು ಓಟ್ ಕೇಳಿದ್ರು. ಅವ್ರ ಗದಿಗೇಡು ಏನು ಬಂದಿದೆ ಅಂದರೆ ಈಗ ಅವ್ರಿಗೆ ರಾಮನೂ ಇಲ್ಲ, ಯಾವುದೂ ಇಲ್ಲ, ಸಾಬರ ಹೆಸರು ಹೇಳಿ ಹೊಂಟಾರ. ಎಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದುಬಿಡ್ತು. ನಮ್ಮನ್ನು ಇಟ್ಕೊಂಡು ರಾಮನ ಇಟ್ಕೊಂಡು ಓಟ್ ಕೇಳ್ತಿದ್ರಿ, ನಮ್ಮನ್ನು ಇಟ್ಕೊಂಡು ಓಟ್ ಕೇಳ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ಯತ್ನಾಳ್ ರಾಘವೇಂದ್ರನ ಗಲಾಟೆ, ವಿಜೇಂದ್ರ ರಾಘವೇಂದ್ರ ಎಲ್ಲರೂ ಒಂದೇ ಕುಟುಂಬ ಇರ್ತಾರೆ. ಹಿಂದೂ ಸಮಾವೇಶ, ರಾಘವೇಂದ್ರ ಹಿಂದೂ ಅಲ್ಲೇನು? ವಿಜೇಂದ್ರ ಹಿಂದೂ ಅಲ್ಲ, ಯಡಿಯೂರಪ್ಪ ಹಿಂದೂ ಅಲ್ಲ. ಯಾಕಡೆ ಹೊಂಟಿರಿ ನೀವು? ವಕ್ಫು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ನಾನು, ನೀವು ಹಿಂದೆನೂ ಕೂಡ ಸ್ಪಷ್ಟಪಡಿಸಿದ್ದೀರಿ. ಒಂದು ದೊಡ್ಡ ಪೇಪರಲ್ಲಿ ಜಾಹೀರಾತು ಕೊಟ್ಟುಬಿಡ್ರಿ, ಯಾರ ಹೆಸರಿಗೆ ಪಾಣಿ ಇದೆ ಅವನೇ ಭೂ ಒಡೆಯ. ಇದ್ರಾಗ ಯಾವ ಚಳವಳಿನೂ ಬೇಕಾಗಿಲ್ಲ, ಯಾವುದೂ ಇಲ್ಲ. ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಣಿ ಇತ್ತು ಅಂದರೆ ಅವನಿಗೆ ಮಾಲೀಕತ್ವ ಸಿಗತ್ತೆ. ಇದಕ್ಕೆ ಯಾಕೆ ಚಳವಳಿ ಬೇಕು? ಇವರಿಗೆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಇವತ್ತು ಇದನ್ನು ಹಿಡ್ಕೊಂಡು ಹೊಂಟಿದ್ದಾರೆ. ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ಹಾಕೊಡ್ತೀನಿ. ಪ್ರಹ್ಲಾದ್ ಜೋಶಿ ಅವರೇ, ತಾವು ಹೇಳಿದ್ರೆ ನನಗೆ ಶಿಗ್ಗಾವಿಯಲ್ಲಿ ಮುಸ್ಲಿಮ್ಸ್ ನಿಲ್ಲಿಸಿರೋದ್ರಿಂದ ಸೋತೀವಿ ಅಂತ. ನೀವಿನ್ನು ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಬೇಡಿ, ನೀವು ಮುಗಿದೋಯ್ತದು. ಜನಕ್ಕೆ ಬರೀ ಒಣಗಿದ ದೋಸೆ ತಿಂದು 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 ಹಿಂದುತ್ವ ಸಾಕಾಗ್ಯದ. ಸಬ್ಜೆಕ್ಟ್ನಾಗ ಬರ್ರಿ, ನಿಮಗೂ ಒಳ್ಳೇದಾಕತ್ತೆ, ರಾಜ್ಯಕ್ಕೆ ಒಳ್ಳೇದಾಕತ್ತೆ. ಮಹದಾಯಿ ಯೋಜನೆ, ಎಸ್, ದಾವಣಗೆರೆಯಲ್ಲಿ ಅದೇ ಸಬ್ಜೆಕ್ಟ್ ತಗೊಳ್ರಿ. ಯತ್ನಾಳ್ ಫಸ್ಟ್ 4.25 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತಾಯಿದ್ದೀವಿ, ಬರೀ 50,000 ಅಷ್ಟೇ ನಮಗೆ ವಾಪಸ್ ಬರ್ತದ. ಈ 4 ಲಕ್ಷ ನಮಗೆ ಬರ್ಬೇಕು ನಮ್ಮ ಪಾಲು. ಅಟ್ಲೀಸ್ಟ್ 50% ಆದರೂ ಕೊಡ್ರಿ. ಕೇಳ್ರಲ್ಲ, ನೀವು 26 ಜನ MP ಇದ್ದೀರಿ. ಇದನ್ನು ಬಿಟ್ಬಿಟ್ಟು ನೀವು ವಕ್ಫ್ ಏನು? ವಕ್ಫಿನ ಬಗ್ಗೆ 10 ಸಲ ಹೇಳಿದ್ದೀನಿ ನಾನು. ವಕ್ಫ್ ಆ್ಯಕ್ಟ್ ಮಾಡಿದ್ದು ಕಾಂಗ್ರೆಸ್ನವರಲ್ಲ, 1913ನೇ ಇಸ್ವಿಯಲ್ಲಿ ಬ್ರಿಟಿಷರು ಮಾಡಿದ್ದದು. ವಕ್ಫ್ ಅಂದ್ರೆ ಏನು? ಈಗ ನನ್ನ ಆಸ್ತಿ ನಾನು ವಕ್ಫ್ ಕೊಟ್ಟೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಅದರ ಮೇಲೆ ರೆಕಾರ್ಡ್ ಬಿಲ್ಡ್ ಮಾಡಬೇಕು, ಜಿಲ್ಲಾಧಿಕಾರಿಗೆ ಕಳಿಸ್ಬೇಕು. ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಕಳಿಸಿ 1 ವರ್ಷ ಆದಮೇಲೆ ಅದು ವಕ್ಫ್ ಆಗತ್ತೆ. ವಕ್ಫ್ ಹೋಗ್ಬಿಟ್ಟು ಇದು ಆಸ್ತಿ ನಮ್ಮದು ಅಂತ ವಕ್ಫಿಗೆ ಹೇಳೋ ಅಧಿಕಾರ ಇಲ್ಲ. ಯಾವ ಆಸ್ತಿನ ಬೇಕಾದ್ರೂ ವಕ್ಫ್ ಅದ ಅಂತ ಹೇಳೋ ಅಧಿಕಾರ ಇಲ್ಲ. ಹುಚ್ಚು ಪಾಪ ಮಂತ್ರಿ ಲೋಕ್ ಅದಾಲತ್ ಅಂತ ಮಾಡಕ್ಕೆ ಹೋಗಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ
ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.